ನಮಸ್ಕಾರ. ಕೋಲ್ಡ್ ವ್ಯಾಕ್ಸಿಂಗ್ ಪ್ರಾತ್ಯಕ್ಷಿಕೆಯ ಈ ಅಧಿವೇಶನಕ್ಕೆ ಸ್ವಾಗತ. ಕೋಲ್ಡ್ ವ್ಯಾಕ್ಸಿಂಗ್ ಇತ್ತೀಚಿನ ವರ್ಷಗಳಲ್ಲಿ ಜನಪ್ರಿಯತೆಯನ್ನು ಗಳಿಸುತ್ತಿರುವ ಕೂದಲು ತೆಗೆಯುವ ತಂತ್ರವಾಗಿದೆ. ಹಾಟ್ ವ್ಯಾಕ್ಸ್‌ನಂತೆ ಅಲ್ಲದೆ ಕೋಲ್ಡ್ ವ್ಯಾಕ್ಸಿಂಗ್‌ನಲ್ಲಿ ಚರ್ಮಕ್ಕೆ ನೇರವಾಗಿ ಹಚ್ಚುವ ಪೂರ್ವಸಿದ್ಧ ಪಟ್ಟಿಗಳನ್ನು ಅಥವಾ ಬಿಸಿ ಮಾಡಲು ಅಗತ್ಯವಿಲ್ಲದ ವ್ಯಾಕ್ಸ್ ಅನ್ನು ಬಳಸುತ್ತೇವೆ. ವೃತ್ತಿಪರ ಸಹಾಯದ ಅಗತ್ಯವಿಲ್ಲದೆ ನಿಮ್ಮ ದೇಹದಿಂದ ಅನಗತ್ಯ ಕೂದಲನ್ನು ತೆಗೆದುಹಾಕಲು ಇದು ತ್ವರಿತ, ಸುಲಭ ಮತ್ತು ಅಗ್ಗವಾದ ಮಾರ್ಗವಾಗಿದೆ. ಕೋಲ್ಡ್ ವ್ಯಾಕ್ಸ್ ಸೂಕ್ಷ್ಮ ಚರ್ಮಕ್ಕೆ ಸೂಕ್ತವಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಪೂರ್ವನಿಮಿತ ಕೋಲ್ಡ್ ವ್ಯಾಕ್ಸ್ ಪಟ್ಟಿಗಳು ಬಹಳ ಜನಪ್ರಿಯವಾಗಿವೆ, ಏಕೆಂದರೆ ಇದು ಬಳಸಲು ತುಂಬಾ ಸುಲಭ. ಇದು ಯಾವುದೇ ಗೊಂದಲವಿಲ್ಲದೆ 2 ಹಂತದ ವಿಧಾನವಾಗಿದ್ದು, ಅಪಾಯಿಂಟ್ಮೆಂಟ್‌ಗಳನ್ನು ಹೊಂದಿಸದೆ ಅಥವಾ ಸಲೂನ್‌ಗೆ ಹೋಗದೆಯೇ ಸ್ವಂತವಾಗಿ ಮಾಡಬಹುದಾಗಿದೆ. ಕೋಲ್ಡ್ ವ್ಯಾಕ್ಸ್‌ನಲ್ಲಿ 3 ವಿಭಿನ್ನ ವಿಧಗಳಿವೆ: ಡಬ್ಬಿಯಲ್ಲಿರುವ ಕೋಲ್ಡ್ ವ್ಯಾಕ್ಸ್, ಪೂರ್ವನಿರ್ಮಿತ ವ್ಯಾಕ್ಸ್ ಮತ್ತು ಪಟ್ಟಿಗಳು ಹಾಗೂ ಫಿಂಗರ್ ವ್ಯಾಕ್ಸ್. ಈ ಅಧಿವೇಶನದಲ್ಲಿ ಕೋಲ್ಡ್ ವ್ಯಾಕ್ಸಿಂಗ್ ಅನ್ನು ಹೇಗೆ ಮಾಡುವುದು ಎಂದು ನೋಡುತ್ತೇವೆ. ಈ ಅಧಿವೇಶನದ ಉದ್ದೇಶಗಳನ್ನು ನೋಡೋಣ. ಈ ಅಧಿವೇಶನದ ಕೊನೆಯಲ್ಲಿ ನೀವು ಹೀಗೆ ಮಾಡಬಹುದು: ಕೋಲ್ಡ್ ವ್ಯಾಕ್ಸಿಂಗ್ಗೆ ಅಗತ್ಯವಿರುವ ವಸ್ತುಗಳನ್ನು ಪಟ್ಟಿ ಮಾಡುವುದು, ಕೋಲ್ಡ್ ವ್ಯಾಕ್ಸಿಂಗ್ ಮಾಡುವುದು ಮತ್ತು ಕೋಲ್ಡ್ ವ್ಯಾಕ್ಸಿಂಗ್ ನಂತರದ ಆರೈಕೆಯ ಸಲಹೆಯನ್ನು ಗ್ರಾಹಕರಿಗೆ ಒದಗಿಸುವುದು. ಕೋಲ್ಡ್ ವ್ಯಾಕ್ಸಿಂಗ್ಗೆ ಅಗತ್ಯವಾದ ವಸ್ತುಗಳನ್ನು ಪಟ್ಟಿ ಮಾಡುವ ಮೂಲಕ ಪ್ರಾರಂಭಿಸೋಣ. ಈ ಕಾರ್ಯವಿಧಾನಕ್ಕಾಗಿ ನಿಮಗೆ ಈ ಉಪಕರಣಗಳು ಬೇಕಾಗುತ್ತವೆ: ಗ್ರಾಹಕರ ಕುರ್ಚಿ ಅಥವಾ ಹಾಸಿಗೆ, ಟ್ರಾಲಿ, ಮರದ ಅಥವಾ ಉಕ್ಕಿನ ಸ್ಪ್ಯಾಟುಲಾ, ಪ್ಲಾಸ್ಟಿಕ್ ಬೌಲ್, ಟ್ವೀಸರ್, ಕತ್ತರಿ, ಆಲ್ಕೋಹಾಲ್ ಸ್ಯಾನಿಟೈಸಿಂಗ್ ಪ್ಯಾಡ್ಗಳು. ಸೋಂಕುಗಳನ್ನು ತಡೆಗಟ್ಟುವ ಸಲುವಾಗಿ ಈ ಎಲ್ಲಾ ಉಪಕರಣಗಳು ಮತ್ತು ಯಂತ್ರಗಳನ್ನು ಚೆನ್ನಾಗಿ ಸ್ವಚ್ಛಗೊಳಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ನಿಮಗೆ ಈ ಕೆಳಗಿನ ಸಾಮಗ್ರಿಗಳು ಸಹ ಬೇಕಾಗುತ್ತವೆ: ಹತ್ತಿ, ಟ್ಯಾವೆಲ್, ಕೋಲ್ಡ್ ವ್ಯಾಕ್ಸ್, ವ್ಯಾಕ್ಸ್ ಸ್ಟ್ರಿಪ್ಸ್, ಫಿಂಗರ್ ವ್ಯಾಕ್ಸ್, ಟಾಲ್ಕ್, ಸ್ಕಿನ್ ಲೋಷನ್, ಹ್ಯಾಂಡ್ ವಾಶ್, ಆಸ್ಟ್ರಿಂಜೆಂಟ್ ಲೋಷನ್, ಆಂಟಿಸೆಪ್ಟಿಕ್, ಪ್ಲಾಸ್ಟಿಕ್ ಹಾಳೆ, ಮಸಾಜ್ ಕ್ರೀಮ್ ಮತ್ತು ಐಸ್ ಗಡ್ಡೆಗಳು ಹಾಗೂ ಗ್ಲೋವ್ಸ್. ಕಾರ್ಯವಿಧಾನಕ್ಕೆ ಅಗತ್ಯವಿರುವ ಎಲ್ಲ ಉಪಕರಣಗಳು ಮತ್ತು ಸಾಮಗ್ರಿಗಳೊಂದಿಗೆ ಟ್ರಾಲಿಯನ್ನು ಜೋಡಿಸಿ. ಕೋಲ್ಡ್ ವ್ಯಾಕ್ಸಿಂಗ್ ಒಂದು ಸರಳ ವಿಧಾನ. ಇದರಲ್ಲಿ 6 ಹಂತಗಳಿವೆ. ಅವುಗಳೆಂದರೆ: ಹಂತ 1, ವ್ಯಾಕ್ಸಿಂಗ್ ಮಾಡಬೇಕಾದ ಪ್ರದೇಶವನ್ನು ಸಿದ್ಧಗೊಳಿಸುವುದು. ಹಂತ 2, ವ್ಯಾಕ್ಸ್ ಹಚ್ಚುವುದು. ಹಂತ 3, ವ್ಯಾಕ್ಸಿಂಗ್ ಸ್ಟ್ರಿಪ್ ಅನ್ನು ಇರಿಸುವುದು. ಹಂತ 4, ಸ್ಟ್ರಿಪ್ ಅನ್ನು ತೆಗೆಯುವುದು. ಹಂತ 5, ಚರ್ಮಕ್ಕೆ ಉಪಶಮನ ನೀಡಿ ಮಾಯಿಶ್ಚರೈಸ್ ಮಾಡುವುದು. ಹಂತ 6, ತ್ಯಾಜ್ಯವನ್ನು ಬಿಸಾಡಿ ಸ್ವಚ್ಛಗೊಳಿಸುವುದು. ಈಗ ಪ್ರತಿಯೊಂದು ಹಂತವನ್ನು ವಿವರವಾಗಿ ನೋಡೋಣ. ಹಂತ 1, ವ್ಯಾಕ್ಸಿಂಗ್ ಮಾಡಬೇಕಾದ ಪ್ರದೇಶವನ್ನು ಸಿದ್ಧಗೊಳಿಸುವುದು. ಈ ಪ್ರದರ್ಶನಕ್ಕಾಗಿ ನಾವು ಮುಂಗೈ ವ್ಯಾಕ್ಸಿಂಗ್ ಮಾಡುತ್ತೇವೆ. ನೀವು ವ್ಯಾಕ್ಸ್ ಮಾಡಲು ಬಯಸುವ ಪ್ರದೇಶವನ್ನು ಪ್ರೀ ವ್ಯಾಕ್ಸ್ ಕ್ಲೆನ್ಸರ್ ಬಳಸಿ ಸ್ವಚ್ಛಗೊಳಿಸುವ ಮೂಲಕ ಪ್ರಾರಂಭಿಸಿ. ಇದು ನಿಮ್ಮ ಚರ್ಮದ ಮೇಲಿನ ಜಿಡ್ಡು, ಕೊಳೆಗಳನ್ನು ತೆಗೆದುಹಾಕಿ ವ್ಯಾಕ್ಸ್ ಚೆನ್ನಾಗಿ ಅಂಟಿಕೊಳ್ಳಲು ಅನುವು ಮಾಡುತ್ತದೆ. ತೇವಾಂಶವನ್ನು ಹೀರಿಕೊಂಡು ವ್ಯಾಕ್ಸ್ ಪಟ್ಟಿಗಳು ಚರ್ಮಕ್ಕೆ ಸರಿಯಾಗಿ ಅಂಟಿಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಲು ನೀವು ಸ್ವಲ್ಪ ಪೌಡರ್ ಅನ್ನು ಸಹ ಹಚ್ಚಬಹುದು. ಹಂತ 2, ವ್ಯಾಕ್ಸ್ ಹಚ್ಚುವುದು. ನೀವು ಮುಂಗೈ ವ್ಯಾಕ್ಸಿಂಗ್ ಮಾಡುತ್ತಿದ್ದರೆ ಮೊದಲು ಮೊಣಕೈ ಪ್ರದೇಶದ ಮೇಲೆ ಸ್ಪ್ಯಾಟುಲಾದಿಂದ ವ್ಯಾಕ್ಸ್ ಅನ್ನು ನಿಧಾನವಾಗಿ ಹಚ್ಚಿ. ಕೂದಲ ಬೆಳವಣಿಗೆಯ ದಿಕ್ಕಿನಲ್ಲಿ ವ್ಯಾಕ್ಸ್ ಅನ್ನು ಹಚ್ಚಬೇಕು. ಹಂತ 3, ವ್ಯಾಕ್ಸಿಂಗ್ ಸ್ಟ್ರಿಪ್ ಅನ್ನು ಇರಿಸುವುದು. ವ್ಯಾಕ್ಸಿಂಗ್ ಸ್ಟ್ರಿಪ್ ಅನ್ನು ವ್ಯಾಕ್ಸ್ ಹಚ್ಚಿದ ಜಾಗದಲ್ಲಿರಿಸಿ
ಕೂದಲಿನ ಬೆಳವಣಿಗೆಯ ದಿಕ್ಕಿನಲ್ಲಿ ಉಜ್ಜುತ್ತಾ ಪಟ್ಟಿಗಳನ್ನು ಒತ್ತಿರಿ. ಹಂತ 4, ಸ್ಟ್ರಿಪ್ ಅನ್ನು ತೆಗೆಯುವುದು. ವ್ಯಾಕ್ಸ್ ಸ್ಟ್ರಿಪ್ ಅನ್ನು ಹಚ್ಚಿದ ನಂತರ ಸ್ಟ್ರಿಪ್ನ ಕೆಳಭಾಗದ ತುದಿಯಲ್ಲಿ ಹಿಡಿದು ಕೂದಲಿನ ಬೆಳವಣಿಗೆಯ ದಿಕ್ಕಿನ ವಿರುದ್ಧ ಶೀಘ್ರವಾಗಿ ಎಳೆಯಿರಿ. ನೋವನ್ನು ಕಡಿಮೆ ಮಾಡಲು ನಿಮ್ಮ ಇನ್ನೊಂದು ಕೈಯಿಂದ ಚರ್ಮವನ್ನು ಬಿಗಿಯಾಗಿ ಹಿಡಿದಿಡಲು ಮರೆಯದಿರಿ. ಎರಡೂ ಕೈಗಳ ಮೇಲಿನ ಎಲ್ಲಾ ಕೂದಲನ್ನು ತೆಗೆಯುವವರೆಗೂ ಹಿಂದಿನ ಹಂತಗಳನ್ನು ಪುನಃ ಮಾಡಿ. ಫಿಂಗರ್ ವ್ಯಾಕ್ಸ್ಗೆ ಕೂದಲಿನ ಬೆಳವಣಿಗೆಯ ದಿಕ್ಕಿನಲ್ಲಿ ವ್ಯಾಕ್ಸ್ ಅನ್ನು ಬೆರಳುಗಳಿಂದ ಹಚ್ಚಿ ಕೂದಲಿನ ಮೇಲೆ ವ್ಯಾಕ್ಸ್ ಅನ್ನು ಅಂಟಿಸಲು ಮೆಲ್ಲಗೆ ಒತ್ತಿ ತಕ್ಷಣ ಬೆರಳನ್ನು ತೆಗೆಯಿರಿ. ಆಗ ವ್ಯಾಕ್ಸ್ ಚರ್ಮದಿಂದ ಬೇರ್ಪಟ್ಟು ಜೊತೆಗೆ ಕೂದಲನ್ನು ತೆಗೆದುಹಾಕುತ್ತದೆ. ಇದು ಸಣ್ಣ ತೇಪೆಗಳಲ್ಲಿ ಕೂದಲನ್ನು ತೆಗೆಯುವ ಶೀಘ್ರ ಪ್ರಕ್ರಿಯೆ. ಇದನ್ನು ಮನೆಯ ಅನುಕೂಲದಲ್ಲೇ ಮಾಡಬಹುದು. ಪೂರ್ವಸಿದ್ಧ ವ್ಯಾಕ್ಸ್ ಪಟ್ಟಿಯ ಹಿಂಭಾಗವನ್ನು ತೆಗೆದುಹಾಕುವ ಮುನ್ನ ಕೆಲವು ಸೆಕೆಂಡುಗಳ ಕಾಲ ನಿಮ್ಮ ಕೈಗಳ ನಡುವೆ ಪಟ್ಟಿಗಳನ್ನು ಉಜ್ಜಿಕೊಳ್ಳಿ. ಹೀಗೆ ಮಾಡುವುದರಿಂದ ಚರ್ಮಕ್ಕೆ ಹಚ್ಚುವ ಮುನ್ನ ವ್ಯಾಕ್ಸ್ ಅನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಳ್ಳಬಹುದು. ಚರ್ಮಕ್ಕೆ ವ್ಯಾಕ್ಸ್ ಸ್ಟ್ರಿಪ್ ಅನ್ನು ಹಚ್ಚಿ ಅದನ್ನು 2-3 ಬಾರಿ ಉಜ್ಜಿಕೊಳ್ಳಿ. ಕೂದಲಿನ ಬೆಳವಣಿಗೆಯ ದಿಕ್ಕಿನಲ್ಲಿ ಕೂದಲಿನ ಮೇಲೆ ಸ್ಟ್ರಿಪ್ ಅನ್ನು ದೃಢವಾಗಿ ಒತ್ತಿ ಕೂದಲಿನ ಬೆಳವಣಿಗೆಯ ದಿಕ್ಕಿನ ವಿರುದ್ಧ ಸ್ಟ್ರಿಪ್ ಅನ್ನು ತ್ವರಿತವಾಗಿ ತೆಗೆದುಹಾಕಿ. ಒಂದು ವೇಳೆ ಕೂದಲು ಉಳಿದುಕೊಂಡರೆ ನೀವು ಅದೇ ವ್ಯಾಕ್ಸ್ ಸ್ಟ್ರಿಪ್ ಅನ್ನು 3 ಬಾರಿ ಹಚ್ಚಬಹುದು. ಇದಕ್ಕಿಂತ ಅಧಿಕವಾಗಿ ಹಚ್ಚುವುದು ಒಳ್ಳೆಯದಲ್ಲ, ಏಕೆಂದರೆ ಅದು ತುಂಬಾ ಹಿಂಸೆಯಾಗಬಹುದು. ಮುಗಿದ ನಂತರ ತಣ್ಣೀರಿನಲ್ಲಿ ನೆನೆಸಿದ ಒದ್ದೆ ಟವಲ್ನಿಂದ ಅಥವಾ ಬೆಚ್ಚಗಿನ ನೀರಿನಿಂದ ಮೆಲ್ಲಗೆ ಪ್ರದೇಶವನ್ನು ತೊಳೆಯಬಹುದು. ಹಂತ 5, ಚರ್ಮಕ್ಕೆ ಉಪಶಮನ ನೀಡಿ ಮಾಯಿಶ್ಚರೈಸ್ ಮಾಡುವುದು. ಚರ್ಮಕ್ಕೆ ಉಪಶಮನ ನೀಡಿ ಕೆಂಪು ಅಥವಾ ಕಿರಿಕಿರಿಯನ್ನು ಕಡಿಮೆ ಮಾಡಲು ಹಿತವಾದ ಲೋಷನ್ ಅಥವಾ ಕ್ರೀಮನ್ನು ಹಚ್ಚಿರಿ. ಹಂತ 6, ತ್ಯಾಜ್ಯವನ್ನು ಬಿಸಾಡಿ ಸ್ವಚ್ಛಗೊಳಿಸುವುದು. ಕ್ಲಿನಿಕಲ್ ತ್ಯಾಜ್ಯವನ್ನು ಬಿಸಾಡಲು ಕೈಗಾರಿಕಾ ಗ್ಲೌಸ್ ಅನ್ನು ಬಳಸಿ. ಬಳಸಿದ ವ್ಯಾಕ್ಸ್ ಪಟ್ಟಿಗಳನ್ನು ತೊಟ್ಟಿಗಳಲ್ಲಿ ಎಸೆಯಬೇಕು. ನೆಲದ ಮೇಲೆ ವ್ಯಾಕ್ಸ್ ಬಿದ್ದರೆ ಗಮನಿಸಿ. ತಕ್ಷಣವೇ ಒರೆಸಿ ನೆಲವನ್ನು ಸ್ವಚ್ಛಗೊಳಿಸಿ ಮತ್ತು ಸ್ಪ್ಯಾಟುಲಾದಿಂದ ವ್ಯಾಕ್ಸ್ ಅನ್ನು ತೆಗೆದುಹಾಕಿ. ಟ್ರೀಟ್ಮೆಂಟ್ ಬೆಡ್ ಹಾಗೂ ಕೌಂಟರ್ ಅನ್ನು ಸ್ಯಾನಿಟೈಸ್ ಮಾಡಿ ಮತ್ತು ಸೋಪ್ ಮತ್ತು ನೀರಿನಿಂದ ನಿಮ್ಮ ಕೈಗಳನ್ನು ತೊಳೆಯಲು ಮರೆಯಬೇಡಿ. ವ್ಯಾಕ್ಸಿಂಗ್ ಮಾಡುವಾಗ ಅಥವಾ ನಂತರ ಸಂಭವಿಸಬಹುದಾದ ವಿರೋಧಾಭಾಸಗಳಿವೆ. ಚರ್ಮ ಕೆಂಪಾಗುವುದು, ರಕ್ತ ಒಸರುವುದು, ಮೂಗೇಟುಗಳು ಅಥವಾ ಅಲರ್ಜಿಯ ಪ್ರತಿಕ್ರಿಯೆ ಆಗಬಹುದು. ಇವುಗಳನ್ನು ಕೋಲ್ಡ್ ಕಂಪ್ರೆಸ್ ಮತ್ತು ನಂತರದ ಆರೈಕೆಯ ಸೂಚನೆಗಳನ್ನು ಅನುಸರಿಸುವ ಮೂಲಕ ಉಪಶಮನ ಮಾಡಬಹುದು. ವ್ಯಾಕ್ಸಿಂಗ್ ಮುಗಿಸಿದ ನಂತರ ಗ್ರಾಹಕರಿಗೆ ತಮ್ಮ ಚರ್ಮದ ಬಗ್ಗೆ ಕೆಲವು ಸಲಹೆಗಳನ್ನು ನೀಡಿ. ಕ್ಲೈಂಟ್ ವ್ಯಾಕ್ಸಿಂಗ್ ನಂತರದ 48 ಗಂಟೆಗಳ ಕಾಲ ಈ ಕೆಳಗಿನ ಚಟುವಟಿಕೆಗಳನ್ನು ಮಾಡಬಾರದು. ಅವುಗಳೆಂದರೆ ವ್ಯಾಕ್ಸ್ ಮಾಡಿದ ಪ್ರದೇಶವನ್ನು ಶಾಖ ಅಥವಾ ಬೆವರುವಿಕೆ ಒಡ್ಡುವುದು, ಅಂದರೆ ಬಿಸಿ ಸ್ನಾನ, ಈಜು, ಸೌನಾಗಳು ಅಥವಾ ತೀವ್ರವಾದ ವ್ಯಾಯಾಮ ಮಾಡಬಾರದು. ವ್ಯಾಕ್ಸ್ ಮಾಡಿದ ಜಾಗದಲ್ಲಿ ಡಿಯೋಡ್ರೆಂಟ್, ಪರ್ಫ್ಯೂಮ್ ಅಥವಾ ಪೌಡರ್ ಬಳಸುವುದು ಇವು ಚರ್ಮವನ್ನು ಕೆರಳಿಸಬಹುದು ಮತ್ತು ಅಸ್ವಸ್ಥತೆಯನ್ನು ಉಂಟುಮಾಡಬಹುದು. ವ್ಯಾಕ್ಸ್ ಮಾಡಿದ ಪ್ರದೇಶವನ್ನು ಎಕ್ಸ್ಫೋಲಿಯೇಟ್ ಮಾಡುವುದು ಇದು ಹಿಂಸೆ, ಕಿರಿಕಿರಿ ಮತ್ತು ಅಸ್ವಸ್ಥತೆಯನ್ನು ಸಹ ಉಂಟುಮಾಡಬಹುದು. ಬಿಗಿಯಾದ ಬಟ್ಟೆಗಳನ್ನು ಧರಿಸುವುದು ಅಥವಾ ವ್ಯಾಕ್ಸ್ ಮಾಡಿದ ಪ್ರದೇಶಕ್ಕೆ ಉಜ್ಜಬಹುದಾದ ಬಟ್ಟೆಗಳನ್ನು ಧರಿಸುವುದು. ಕೂದಲು ಮತ್ತೆ ಸರಿಯಾಗಿ ಬೆಳೆಯಲು
ಕನಿಷ್ಠ 2ರಿಂದ 4 ವಾರಗಳ ಕಾಲ ವ್ಯಾಕ್ಸ್ ಮಾಡಿದ ಪ್ರದೇಶದಲ್ಲಿ ಶೇವಿಂಗ್ ಅಥವಾ ಇತರ ಕೂದಲು ತೆಗೆಯುವ ವಿಧಾನಗಳನ್ನು ಬಳಸಬಾರದು. ಇಲ್ಲಿಗೆ ಈ ಸೆಷನ್ ಅಂತ್ಯಕ್ಕೆ ಬರುತ್ತೇವೆ. ಮುಗಿಸುವ ಮುನ್ನ ಕಲಿತ ಮುಖ್ಯ ಅಂಶಗಳನ್ನು ಮತ್ತೆ ನೋಡೋಣ. ವ್ಯಾಕ್ಸಿಂಗ್ ಮಾಡಬೇಕಾದ ಪ್ರದೇಶವನ್ನು ಸಿದ್ಧ ಮಾಡಿ. ಸಿದ್ಧಪಡಿಸಿದ ನಂತರ ಕೂದಲು ಬೆಳವಣಿಗೆಯ ದಿಕ್ಕಿನಲ್ಲಿ ವ್ಯಾಕ್ಸ್ ಹಚ್ಚಿ. ವ್ಯಾಕ್ಸ್ ಪಟ್ಟಿಯನ್ನು ಇರಿಸಿ ಒತ್ತಿರಿ. ಕೂದಲಿನ ಬೆಳವಣಿಗೆಯ ದಿಕ್ಕಿನ ವಿರುದ್ಧ ತ್ವರಿತ ಚಲನೆಯಲ್ಲಿ ಪಟ್ಟಿಯನ್ನು ತೆಗೆದುಹಾಕಿ. ನಂತರ ಚರ್ಮಕ್ಕೆ ಉಪಶಮನ ನೀಡಿ ಮಾಯಿಶ್ಚರೈಸ್ ಮಾಡಿ. ತ್ಯಾಜ್ಯವನ್ನು ಬಿಸಾಡಿ ಕಾರ್ಯಸ್ಥಾನವನ್ನು ಸ್ವಚ್ಛಗೊಳಿಸಲು ಮರೆಯಬೇಡಿ. ವ್ಯಾಕ್ಸಿಂಗ್ ನಂತರ ಕ್ಲೈಂಟಿಗೆ ಆಫ್ಟರ್ ಕೇರ್ ಸಲಹೆಯನ್ನು ನೀಡಿ. ಅಭಿನಂದನೆಗಳು. ಕೋಲ್ಡ್ ವ್ಯಾಕ್ಸಿಂಗ್ ಅನ್ನು ಹೇಗೆ ಮಾಡಬೇಕೆಂದು ನೀವು ಈಗ ಕಲಿತಿದ್ದೀರಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಅಧಿವೇಶನದಲ್ಲಿ ನಾನು ನಿಮ್ಮನ್ನು ಮತ್ತೆ ನೋಡುತ್ತೇನೆ.